ಹೆಲೋ ಫ್ರೆಂಡ್ಸ್, ಸೊ ಡಾಲ್ ಕೇಕ್ದು ಡಿಸೈನ್ ನಾನು ತುಂಬ ವೀಡಿಯೋದಲ್ಲಿ ತೋರಿಸಿದ್ದೇನೆ ಹೇಗೆ ಮಾಡಬೇಕಂತ ಬೇಸಿಕ್ಕಾಗಿ. ಸೊ ಇದು ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು. ಈ ಡಿಸೈನ್ ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಇದು ಡಿಸೈನ್ ನಾನು ಹೇಗೆ ಮಾಡಿದ್ದೇನೆ ಅಂತ ಬನ್ನಿ ವೀಡಿಯೋದಲ್ಲಿ ನೋಡೋಣ. ಸೊ ಇದಕ್ಕೆ ನಾನು ತಗೊಂಡಿದ್ದೇನೆ ಈ ಥರದ್ದು ಡಾಲ್ ಕೇಕ್ದು ಟಿನ್. ಈ ಥರದ್ದು ಡಾಲ್ ಕೇಕ್ದು ಟಿನ್ ನಿಮಗೆ ಕೇಕ್ ಶಾಪಲ್ಲಿ ಸಿಗ್ತದೆ. ಸಿಗೋದಿಲ್ಲ ಆದರೆ ನಿಮಗೆ ಆನ್ಲೈನ್ ಈಸಿಲಿ ಸಿಗ್ತದೆ. ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಖಾಲಿ ½ kg ಕೇಕ್. ಸೊ ½ kg ಕೇಕನ್ನು ಸಹ ನಾನು ಡಾಲ್ ಕೇಕ್ ಟಿನ್ನಲ್ಲಿ ಬೇಕ್ ಮಾಡಿದ್ದೀನಿ. ಯಾಕೆ ಅಂದದ್ದು ಶೇಪ್ ಬರಲಿಕ್ಕೆ. ಸಪೋಸ್ ನಿಮ್ಮ ಹತ್ರ ಡಾಲ್ ಕೇಕ್ ಟಿನ್ ಇಲ್ಲಾದರೆ ಸಹ ನೀವು ರೌಂಡ್ ಕೇಕ್ ಟಿನ್ನಲ್ಲಿಯೇ ಮಾಡ್ಬೋದು ಮತ್ತು ಅದಕ್ಕೆ ಶೇಪ್ ಕೊಡಲಿಕ್ಕೆ ಸಿಗ್ತದೆ, ಕಟ್ ಮಾಡಲಿಕ್ಕೆ ಸಿಗ್ತದೆ. ಸೊ ಇದರಲ್ಲಿ ಏನು ವೇಸ್ಟೇಜ್ ಆಗೋದಿಲ್ಲ ಡೈರೆಕ್ಟ್ ಮಾಡಿದರೆ. ಸೊ ನೋಡಿ, ಇದು ನಾನು ಬಟರ್ ಸ್ಕಾಚ್ ಕೇಕ್ ಮಾಡ್ತಾ ಇದ್ದೀನಿ ಇಲ್ಲಿ. ಸೊ ಬಟರ್ ಸ್ಕಾಚ್ ಕ್ರಂಚ್ ಮತ್ತು ಬಟರ್ ಸ್ಕಾಚ್ ಸಾಸ್ ಹಾಕಿ ಫಿಲ್ ಮಾಡಿದ್ದೇನೆ. ಸೊ ಹೀಗೆ ಕ್ರಮ್ ಕೋಟಿಂಗ್ ಎಲ್ಲ ಮಾಡಿದ್ದೇನೆ. ಫ್ಲೇವರ್ ನೀವು ಯಾವುದು ಸಹ ಕೊಡ್ಬೋದು ಇದಕ್ಕೆ. ಮೇನ್ ನಿಮಗೆ ಈ ಥರದ್ದು ಶೇಪ್ ಬೇಕು. ಸೊ ರೌಂಡ್ ಕೇಕ್ ಟಿನ್ನಲ್ಲಿ ಹೇಗೆ ಶೇಪ್ ಕೊಡಲಿಕ್ಕೆ ಆಗ್ತದೆ ಅಂತ ನೆಕ್ಸ್ಟ್ ವೀಡಿಯೋಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ನೋಡಿ, ನಾನು ಇಲ್ಲಿ ಪ್ಲಾಸ್ಟಿಕ್ದು ಒಂದು ಕಟೌಟ್ ತಗೊಂಡಿದ್ದೇನೆ, ಇದು ಓವಲ್ ಶೇಪಲ್ಲಿ. ಸೊ ಇದರಲ್ಲಿ ನಿಮಗೆ ಸ್ಮೂತ್ ಮಾಡಲಿಕ್ಕೆ ಈಸಿ ಆಗ್ತದೆ, ನಿಮಗೆ ಸ್ಕ್ರ್ಯಾಪರಲ್ಲಿ ಆಗೋದಿಲ್ಲ. ಸೊ ಈ ಥರದ್ದು ಪ್ಲಾಸ್ಟಿಕ್ದು ಕಟೌಟ್ ಇದ್ದರೆ ಸ್ಮೂತಾಗಿ ನಿಮಗೆ ಫಿನಿಶಿಂಗ್ ಆಗ್ತದೆ. ಸೊ ನೆಕ್ಸ್ಟ್ ನಾನು ಡ್ರೆಸ್ದು ಡಿಸೈನ್ ಇಲ್ಲಿ ಮಾಡ್ತಾ ಇದ್ದೀನಿ. ಸೊ ನಾನು ಡಾರ್ಕ್ ಪಿಂಕ್ ಇಲ್ಲಿ ತಗೊಂಡಿದ್ದೇನೆ. ಸೊ ಕಾಂಟ್ರಾಸ್ಟ್ ಕಲರ್ ಅಂದರೆ ಡಾರ್ಕ್ ಲೈಟ್ ಇದ್ದರೆ ಚೆಂದ ಕಾಣಿಸ್ತದೆ ಡಾಲ್ ಕೇಕ್, ಇಲ್ಲ ಯಾವುದು ಡಿಸೈನ್. ಸೊ ನೋಡಿ, ಈ ಥರ ನಾನು ಪ್ರೆಸ್ ಮಾಡಿ ಇದನ್ನು ಜಸ್ಟ್ ಪ್ಯಾಲೆಟ್ ನೈಫಲ್ಲಿ ಮೇಲೆ ಪುಲ್ ಮಾಡಿದ್ದೇನೆ. ಸೊ ಹಾಗೆ ಡಿಸೈನ್ ಬರ್ತದೆ. ಸೊ ನೆಕ್ಸ್ಟ್ ಸ್ಟೆಪ್ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸಹ ಸ್ವಲ್ಪ ಲೈಟ್ ಮಾಡಿದ್ದೇನೆ ಕಲರ್, ತುಂಬ ಡಾರ್ಕ್ ಇಲ್ಲ. ಸೊ ಅದಕ್ಕಿಂತ ಇನ್ನೂ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಮಾಡಿದ್ದೇನೆ. ಸೊ ಈ ಥರವೇ ಡಿಸೈನ್ ಇಲ್ಲಿ ಮಾಡಿದರೆ ನಿಮಗೆ ಈ ಥರ ಫ್ರಿಲ್ದು ಡಿಸೈನ್ ಕೇಕಲ್ಲಿ ಬರ್ತದೆ. ಸೊ ಸೇಮ್ ಮೆಥಡ್ ರಿಪೀಟ್ ಮಾಡಿ ಇಲ್ಲಿ ಮೇಲೆ ತನಕ ನೀವು ಇದನ್ನು ಕಂಟಿನ್ಯೂ ಮಾಡಬೇಕು. ಸೊ ನೋಡಿ, ಲಾಸ್ಟಲ್ಲಿ ನಾನು ತುಂಬ ಲೈಟೇ ಕಲರ್ ಕೊಟ್ಟಿದ್ದೇನೆ. ಸೊ ಇದು ನಾನು ಇಲ್ಲಿ ಡಾಲನ್ನು ಹೀಗೇನೆ ಇನ್ಸರ್ಟ್ ಮಾಡಿದ್ದೇನೆ. ಸೊ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಅದರದ್ದು ಡ್ರೆಸ್. ಸೊ ತುಂಬ ಸಣ್ಣದು ನೋಸಲ್ ಇರ್ತದಲ್ಲ, ಅದರ ಇಲ್ಲಿ ಡಿಸೈನ್ ನೀವು ಇಲ್ಲಿ ಮಾಡ್ಬೋದು, ಯಾವುದು ನೋಸಲ್ನಲ್ಲಿ ಮಾಡ್ಬೋದು. ಸೊ ಇದು ಡಾಲ್ ಸಹ ನಿಮಗೆ ಆನ್ಲೈನ್ ಈಸಿಲಿ ಸಿಗ್ತದೆ, ನಿಮಗೆ ಕೇಕ್ ಶಾಪಲ್ಲಿ ಸಿಕ್ಕೋದು. ಇಲ್ಲಾದರೆ ನೀವು ಆನ್ಲೈನೇ ಪರ್ಚೇಸ್ ಮಾಡಿ. ಸೊ ನೋಡಿ, ಡ್ರೆಸ್ದು ಡಿಸೈನ್ ಸಹ ನಿಮಗೆ ಯಾವುದು ಬೇಕು ಅದು ಮಾಡ್ಬೋದು. ನಾನು ನನ್ನ ಇಷ್ಟ ಪ್ರಕಾರ ಮಾಡಿದ್ದೇನೆ. ಸೊ ಏನು ಅಂಥದ್ದೇ ಮಾಡಬೇಕಂತ ಇಲ್ಲ. ಸೊ ಇಲ್ಲಿ ನಾನು ಸ್ವಲ್ಪ ಸ್ಪೆಷಲಾಗಿ ಡ್ರೆಸ್ದು ಡಿಸೈನ್ ಕೊಟ್ಟಿದ್ದೇನೆ. ಸೊ ಇಲ್ಲಿ ಸ್ವಲ್ಪ ಕ್ರೀಮಲ್ಲಿ ನಾನು ಜ್ಯುವೆಲ್ರಿ ಮಾಡಿದ್ದೇನೆ ಕೈಯಲ್ಲಿ, ಮತ್ತು ಇದು ಸಿಲ್ವರ್ ಡಸ್ಟ್. ಸೊ ಸಿಲ್ವರ್ ಡಸ್ಟ್ ಮೇನ್ ಇದ್ದರೆ ನಿಮ್ಮ ಹತ್ರ ಶೈನ್ ಬರ್ತದೆ ಡ್ರೆಸ್ಗೆ. ಸೊ ಯಾವುದು ಕೇಕ್ಗೆ ಸಹ ಸಿಲ್ವರ್ ಡಸ್ಟ್ ಜಸ್ಟ್ ಅಷ್ಟು ಮಾಡಿದರೆ ತುಂಬ ಒಳ್ಳೆ ಕಾಣಿಸ್ತದೆ, ತುಂಬ ಲುಕ್ ಬರ್ತದೆ ಕೇಕಲ್ಲಿ, ಶೈನಿಂಗ್ ಬಂದಿರ್ತದೆ. ಇಲ್ಲಿ ಯೂಸ್ ಮಾಡುವ ಎಲ್ಲ ಪ್ರಾಡಕ್ಟ್ ಎಡಿಬಲ್, ಸಿಲ್ವರ್ ಡಸ್ಟ್ ಸಹ ಎಡಿಬಲೇ, ಅದಕ್ಕೆ ತಿನ್ನಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ, ಎಡಿಬಲ್ ಅಲ್ಲ. ಸೊ ಇಲ್ಲಿ ನಾನು ಸ್ವಲ್ಪ ಸ್ಪ್ರಿಂಕಲ್ಸನ್ನು ಕೈಯಲ್ಲಿ ಇಲ್ಲಿ ಇಡ್ತಾ ಇದ್ದೀನಿ ಜ್ಯುವೆಲ್ರಿ ಹಾಗೆ. ಸೊ ಲಾಸ್ಟ್ಲಿ ಒಂದು ಬಟರ್ಫ್ಲೈ, ಇದು ಎಡಿಬಲ್ ಅಲ್ಲ, ಇದು ಸ್ಟಿಕ್ಕರ್ ಬಟರ್ಫ್ಲೈ. ಸೊ ಇದನ್ನು ಡೆಕೋರೇಷನ್ಗೆ ಅಂತ ಇಟ್ಟಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಹೇಗಾಯ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ಇಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.